ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 3.5 ಎಕರೆ ನೀರಾವರಿ ಜಮೀನನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿರಿ, ಇದೇ ಟಾರ್ ರೋಡ್ಗೆ ಅಟ್ಯಾಚ್ ಇರ್ತಕ್ಕಂಥ 3.5 ಎಕರೆ ಪಿತ್ರಾರ್ಜಿತ ಆಸ್ತಿ ನೀರಾವರಿ ಜಮೀನನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಇದೇ ರೋಡ್ ಬಂದುಬಿಟ್ಟು ನೋಡಿ, ಇದೇ ರೋಡ್ಗೆ ಅಟ್ಯಾಚ್ ಇರ್ತಕ್ಕಂಥ ಈ 3.5 ಎಕರೆ ಜಮೀನು ನೋಡಿ ಹೇಗಿದೆ ಅಂತ. ಇದರ ಮಣ್ಣೇನು, ಬೆಲೆ ಏನು ಗೊತ್ತಿತ್ತು ಅಂತ ನೋಡೋಣ. ಫಸ್ಟು ಮಣ್ಣು, ಈಗಾಗಲೇ ಮಣ್ಣು ನೋಡ್ತಿದ್ದೀರ ನೋಡ್ರಿ ಎಷ್ಟು ರೆಡ್ ಇದೆ ಅಂತ. ಈ ಮಣ್ಣು ಅತ್ಯುತ್ತಮವಾದ ಫಲವತ್ತಾದ ಮಣ್ಣು. ಯಾಕಪ್ಪ ಅಂತಂದರೆ ಇಲ್ಲಿ ಬೆಳೆ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಳೆ ಅಂತ. ಪ್ಯೂರ್ ರೆಡ್ ಸಾಯಿಲು, ಎಲ್ಲ ರೀತಿಯ ನ್ಯೂಟ್ರಿಷನ್ ಇರ್ತಕ್ಕಂಥ ಫಲವತ್ತಾದ ಮಣ್ಣಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆ ಟೌನಿಂದ ಒಂದು 28 ಕಿಲೋಮೀಟ್ರ್ ದೂರದಲ್ಲಿದೆ. ಅತಿ ಹತ್ತಿರದಲ್ಲೇ ವೇದಾವತಿ ನದಿ ಸಹ ಇದೆ. ನದಿಯಿಂದ ಸುಮಾರು ಒಂದು 2.5 ಕಿಲೋಮೀಟರ್ ಅಷ್ಟು ಆಗ್ಬೋದು. ಈ ಜಮೀನಲ್ಲಿ ಒಂದು ಬೋರ್ ಇದೆ. ಫುಲ್ಲು 2.5 ಇಂಚು ನೀರು ಬರುತ್ತೆ. ಒಂದು ಬೋರು, ಒಂದು TC ಇದೆ. ಫುಲ್ 2.5 ಇಂಚ್ ನೀರು ಬರುತ್ತೆ. ಲ್ಯಾಂಡ್ ಒಳಗೆ ಹೋಗೋಣ ಬನ್ನಿ. ನೋಡಿ, ಈ ಮಣ್ಣು ನಿಮ್ಗೆ ಕಾಣ್ತಾ ಇದೆ. ಇಲ್ಲಿ ಆಲ್ರೆಡಿ ಜೋಳ ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪನೇ ಕಾಣ್ತಿದೆ ನೋಡಿ. ಇಷ್ಟು ಇದೆಲ್ಲ ನೋಡಿ, ರೆಡ್ ಮಣ್ಣು ಅಂದರೆ ರೆಡ್ ಮಣ್ಣು. ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಟಾರ್ ರೋಡ್ ಅಟ್ಯಾಚು, ಬಸ್ ಲೈನ್ ಇದು, ಬಸ್ ರೂಟು. ನೀವು ಇಲ್ಲಿ ತಗೊಂಡ್ರೆ ನೇರವಾಗಿ ಹೊಲಕ್ಕೆ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ. ಇವರು 13 ಲಕ್ಷ ಹೇಳ್ತಾರೆ. ಅದರಲ್ಲಿ 1 ಲಕ್ಷ ಅಥವಾ 2 ಲಕ್ಷ ಕಡಿಮೆ ಆಗುತ್ತೆ. 1 ರಿಂದ 2 ಲಕ್ಷ ಕಡಿಮೆ ಆಗ್ಬೋದು. 12ಕ್ಕಾಗ್ಬೋದು ಅಥವಾ 11ಕ್ಕಾಗ್ಬೋದು. ಡೈರೆಕ್ಟ್ ಓನರ್ ಸಿಟ್ಟಿಂಗು, ನೇರವಾಗಿ ಬಂದು ಮಾತಾಡಿ. ಇದು ಪಿತ್ರಾರ್ಜಿತ ಆಸ್ತಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿರಿ. ಇದೇ ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂಥ ಲ್ಯಾಂಡ್ ಇದು. ಖಂಡಿತ ಒಳ್ಳೆ ಪ್ರಾಪರ್ಟಿ, ತುಂಬ ಫಲವತ್ತಾದ ಭೂಮಿ, ತುಂಬಾ ಚೆನ್ನಾಗಿದೆ. ಟಾರ್ ರೋಡ್ ಅಟ್ಯಾಚು 11-12 ಲಕ್ಷಕ್ಕೆ ಈ ಥರ ಪಿತ್ರಾರ್ಜಿತ ಆಸ್ತಿಗಳು ಸಿಗೋದು ತುಂಬ ಅಪರೂಪ. ಒಂದು ಬೋರ್ ಇದೆ. 3.5 ಎಕರೆ ಜಮೀನಿದು. ಒಳ್ಳೆ ವಾಟರ್ ಬೆಲ್ಟಲ್ಲಿದೆ ಇದು. ಅಂದರೆ ವೇದಾವತಿ ನದಿ ಬೆಲ್ಟಲ್ಲಿರೋದ್ರಿಂದ ಒಳ್ಳೆ ನೀರು ನೋಡಿ ಹಿಂದ್ಗಡೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ರೋಡ್ಗೆ ಒಂದು 300 ಅಡಿ ಫೇಸಿಂಗ್, ರೋಡ್ ಫೇಸಿಂಗೇ 300 ಅಡಿ ಬರುತ್ತೆ. ಅದರಿಂದ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ ತಗೋಬೋದು. ಇವತ್ತೇ ಬಂದು ಇಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ಯಾಕಂದರೆ ಅಷ್ಟು ಸೇಫ್ಟಿ, ಅಷ್ಟು ಚೆನ್ನಾಗಿದೆ ಲ್ಯಾಂಡ್. ಮಾತ್ರ ನನಗಂತೂ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಇದನ್ನು ಯಾರು ಬೇಕಾದ್ರೂ ಕೊಡ್ಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ.